Hello, hi, namaskar, good morning. Hope you all are doing good by the grace of God. I too am doing well. Today is Sunday and I'm going to the church. I will definitely pray for you, and I too humbly request you to pray for me, pray for my family. Thank you. Have a great day. କଣ କିଛି କୁହନ୍ତୁ ସାର୍ କୁଆଡ଼େ ଯାଉଛନ୍ତି ଆଜି ଆପଣ ଆମେ ଯାଉଛେ ଚର୍ଚ୍ଚ ଆପଣ ନେଇକି ଯାଉଛି ସାର୍ ଆଜ୍ଞା ଆମେ ଚର୍ଚ୍ଚ ଯାଇକି କ'ଣ କରିବେ ସେଇଟା ସମସ୍ତଙ୍କ ପାଇଁ ପ୍ରାର୍ଥନା କରିବା ଆଜ୍ଞା family ପାଇଁ relatives ପାଇଁ friends ପାଇଁ colleagues ପାଇଁ students ପାଇଁ ଆଜ୍ଞା ଆଜ୍ଞା and those who are in need of our prayers ସମସ୍ତଙ୍କ ପାଇଁ prayer କରିବା ଆଜ୍ଞା ବହୁତ ଭଲ ಕರ್ನಾಟಕ ಬ್ಯಾಂಕ್ ಮೊದಲನೇ ನಾವು ಪಾಪಿಗಳು ಅನೇಕ ಸಲ ದೇವರ ಪ್ರೀತಿಯಿಂದ ವಂಚಿತರಾಗಿ ನಮ್ಮ ವೈಯಕ್ತಿಕ ಜೀವನಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ನಮ್ಮ ಜೀವನವನ್ನು ನಮ್ಮ ಕುಟುಂಬ ಜೀವನವನ್ನು ನಾವು ಜೀವಿಸುತ್ತೇವೆ. ದೇವರ ಪ್ರೀತಿ ಅಗಾಧವಾದದ್ದು. ಪಾಪಿಗಳನ್ನು ಹುಡುಕಿ ಬಂದು ಅವರಿಗೆ ದೇವರ ಪ್ರೀತಿಯನ್ನು ಕ್ಷಮೆಯನ್ನು ನೀಡಿ ನಮ್ಮ ಆತ್ಮೀಯರನ್ನಾಗಿ ಮಾಡುವಂತಹ ದೈವ ಗುಣ ದೇವರದ್ದು. ಆದ್ದರಿಂದ ದೇವರಿಗೆ ಮೊರೆ ಹೋಗೋಣ. ದೇವರಲ್ಲಿ ನಮ್ಮೆಲ್ಲ ಪ್ರಾರ್ಥನೆಗಳನ್ನು ಎಲ್ಲ ಯೋಚನೆಗಳನ್ನು ಸಂಪೂರ್ಣವಾಗಿ ಸಮರ್ಪಿಸುತ್ತಾ ದೇವರಿಗೆ ನಮ್ಮ ಬೇಡಿಕೆಗಳನ್ನು ಪ್ರಾರ್ಥನೆಗಳನ್ನು ಸಮರ್ಪಿಸೋಣ. ನಿಮ್ಮ ಉತ್ತರ ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಧರ್ಮ ಸಭೆಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಹೊತ್ತಿರುವ ನಮ್ಮ ಧರ್ಮಗುರುಗಳು, ಧರ್ಮಾಧ್ಯಕ್ಷರು, ಯಾಜಕರು ಹಾಗೂ ಸಕಲ ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ಆದರ್ಶ ಹಾಗೂ ಪ್ರಾಮಾಣಿಕ ಜೀವನ, ನಡೆ, ನುಡಿಯ ಮೂಲಕ ಸಮಸ್ತ ಭಕ್ತಾದಿಗಳಿಗೆ ಪ್ರೇರಣೆಯಾಗುತ್ತಾ ಕ್ರಿಸ್ತ ಸಂದೇಶವನ್ನು ಪ್ರಾಮಾಣಿಕವಾಗಿ ಸಾರುತ್ತಾ ಶ್ರಮಿಸಲು ಬೇಕಾದ ಕೃಪೆಯಿಂದ ತುಂಬಿದವರಾಗಲೆಂದು ಪ್ರಾರ್ಥಿಸೋಣ. ರಾಷ್ಟ್ರದ ಹಾಗೂ ರಾಜ್ಯದ ಸರ್ವತೋಮುಖ ಬೆಳವಣಿಗೆಯ ಜವಾಬ್ದಾರಿಯನ್ನು ಹೊತ್ತಿರುವ ಸಕಲ ಜನನಾಯಕರು ಹಾಗೂ ಅಧಿಕಾರಿ ವರ್ಗದವರು ಕೇವಲ ವೈಯಕ್ತಿಕ ಹಿತದೃಷ್ಟಿಯನ್ನು ಗಮನದಲ್ಲಿರಿಸಿ ಆಡಳಿತವನ್ನು ನೀಡದೆ ಸಮಾಜದ ಹಿತದೃಷ್ಟಿಯನ್ನು ಗಮನದಲ್ಲಿರಿಸಿ ಸರ್ವರ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುವಂತಾಗಲೆಂದು ನರಳುತ್ತಿರುವವರು ತಮ್ಮ ಇಡೀ ವಯಸ್ಸು ಹಾಗೂ ನೋವಿನ ಕ್ಷಣಗಳಲ್ಲೂ ವಿಶ್ವಾಸವನ್ನು ಕಳೆದುಕೊಳ್ಳದೆ ತಮ್ಮ ಬದುಕನ್ನು ಭಕ್ತಿ ಭಾವದಿಂದ ಪ್ರಭುವಿಗೆ ಸಮರ್ಪಿಸಿ ನೋವಿನಲ್ಲೂ ಪ್ರಭುವಿನಿಂದ ಸಾಂತ್ವನವನ್ನು ಪಡೆಯುವ ಕೃಪೆಯಿಂದ ತುಂಬಿದವರಾಗಲೆಂದು ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದ ಎಲ್ಲರೂ ಪ್ರಾಪಂಚಿಕ ಒತ್ತಡಗಳಿಗೆ ಬಲಿಪಶುಗಳಾಗದೆ ತಮ್ಮ ಬದುಕಿನ ಭವಿಷ್ಯವನ್ನು ಪ್ರಭು ಕ್ರಿಸ್ತರಿಗೆ ಅರ್ಪಿಸಿ ಸತ್ಯ ಹಾಗೂ ಜೀವನದ ಮಾರ್ಗವನ್ನು ತೋರಿದ ಪ್ರಭುವಿನ ಮಾರ್ಗದಲ್ಲಿ ಸಾಗಲು ಬೇಕಾದ ಕೃಪೆಯಿಂದ ತುಂಬಿದವರಾಗಲೆಂದು ಕ್ರಿಸ್ತರ ಸುವಾರ್ತೆಯನ್ನು ಸಾರುತ್ತಿರುವ ಬೋಧಕರು ತಮ್ಮ ಜೀವನದಲ್ಲಿ ಬರುವ ಶೋಷಣೆ, ಕಿರುಕುಳಗಳಿಗೆ ಭಯಪಡದೆ ತಂದೆಯ ಚಿತ್ತಕ್ಕೆ ವಿಧೇಯರಾಗಿ ನಡೆದು ಬಾಳಿದ ಕ್ರಿಸ್ತರಂತೆ ನಿರ್ಭೀತರಾಗಿ ಕ್ರಿಸ್ತರ ಸುವಾರ್ತೆಯನ್ನು ಬೋಧಿಸುವಂತೆ ಪ್ರಾರ್ಥಿಸೋಣ. ನಮ್ಮೆಲ್ಲ ಇತರ ಬೇಡಿಕೆಗಳಿಗೋಸ್ಕರ ಪ್ರಾರ್ಥಿಸೋಣ. ಪ್ರತ್ಯೇಕವಾಗಿ ಅವರಿಗೆ ನಮ್ಮ ಇವರ ಕುಟುಂಬಕ್ಕೋಸ್ಕರ ಅವರೆಲ್ಲ ಕೋರಿಕೆಗಳಿಗೋಸ್ಕರ ಪ್ರಾರ್ಥಿಸುವಾಗ ದಿವಂಗತ ಡೇವಿಡ್ ಇವರ ಆತ್ಮಕ್ಕೆ ಚಿರ ಶಾಂತಿಯನ್ನು ಕೋರುತ್ತಾ ಕೂಡ ಆ ಈ ಒಂದು ಕುಟುಂಬಕ್ಕೋಸ್ಕರ ಆ ಕುಟುಂಬದ ಎಲ್ಲ ಬೇಡಿಕೆಗಳಿಗೋಸ್ಕರ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸೋಣ. ನಮ್ಮ ಕುಟುಂಬದಲ್ಲಿದ್ದಂಥ ಎಲ್ಲ ಹಿರಿಯರಿಗೋಸ್ಕರ, ಯುವತಿಯರಿಗೋಸ್ಕರ, ಮಕ್ಕಳಿಗೋಸ್ಕರ ನಾವು ಪ್ರಾರ್ಥಿಸೋಣ. ನಮ್ಮ ಕುಟುಂಬ ಆದರ್ಶ ಕುಟುಂಬವಾಗಲಿ, ನನ್ನರೇತಿ ನಮ್ಮ ಕುಟುಂಬದಂತೆ ಆಗಲಿ. ಬಾಂಧವ್ಯದಿಂದ ನಮ್ಮ ನೆರೆಹೊರೆಯವರನ್ನು
ಇಚ್ಛೆ ವಿರುದ್ಧವಾಗಿ ಹೋಗಿ ನಿಮ್ಮ ಪ್ರೀತಿಯಿಂದ ವಂಚಿತರಾಗಿ ನಾವು ನಮ್ಮದೇ ಆದಂತಹ ಸ್ವಾರ್ಥ ಜೀವನವನ್ನು ಜೀವಿಸ್ತೇವೆ. ತಂದೆ ದೇವರೇ, ನಮ್ಮನ್ನು ಕ್ಷಮಿಸಿರಿ. ನಮ್ಮನ್ನು ನಿಮ್ಮ ಪ್ರೀತಿಯಿಂದ ವಂಚಿತರನ್ನಾಗಿ ಮಾಡದೆ ನಿಮ್ಮ ಪ್ರೀತಿಯಲ್ಲಿ ಬೆಳೆಯುವಂತೆ, ನಿಮ್ಮ ಪ್ರೀತಿಗಾಗಿ ಮಾತೊರೆಯುವಂತೆ ನಮ್ಮನ್ನು, ನಮ್ಮ ಕುಟುಂಬವನ್ನು ಆಶೀರ್ವದಿಸಿರಿ. ನಾವು ಈಗ ಈ ಒಂದು ಸಂದರ್ಭದಲ್ಲಿ ಸಮರ್ಪಿಸಿದ ಎಲ್ಲ ಪ್ರಾರ್ಥನೆಗಳನ್ನು, ಬೇಡಿಕೆಗಳನ್ನು ಆಶೀರ್ವದಿಸಿರಿ. ಹಾಗೂ ನಿಮ್ಮ ಪ್ರೀತಿಯ ಮಕ್ಕಳಾಗುವಂತಹ ಸೌಭಾಗ್ಯವನ್ನು ನಮಗೆ ದಯಪಾಲಿಸಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ.
ಅದನ್ನು ಮುರಿದು ನಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವನದ ರೊಟ್ಟಿಯನ್ನು ರಕ್ಷಣೆಯ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮವನ್ನು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷರ ಮೈಕಲ್ ಮಿರಾಂಡಾ ಅವರೊಂದಿಗೂ ಸಕಲ ಯಾಜಕರೊಂದಿಗೆ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯನಿಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರ ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ದೇವದತ್ತರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಯ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತನಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಾರ್ಥನೆ ಶ್ರೇಷ್ಠವಾದಂತಹ ಪ್ರಾರ್ಥನೆ, ನಮ್ಮನ್ನು ಮತ್ತು ದೇವರನ್ನು ಒಂದುಗೂಡಿಸುವಂತಹ ಪ್ರಾರ್ಥನೆ, ನಮ್ಮ ಅನುದಿನದ ಎಲ್ಲ ಕಷ್ಟ ದುಃಖ ನೋವುಗಳನ್ನು ಪರಿಹರಿಸುವಂತಹ ಪ್ರಾರ್ಥನೆ. ಈ ಪ್ರಾರ್ಥನೆಯನ್ನು ಭಕ್ತಿಯಿಂದ ನಮ್ಮ ಹೃದಯಾಳದಿಂದ ಎರಡೂ ಕರಗಳನ್ನು ಚಾಚಿ ವಿಶ್ವಾಸದಿಂದ ಈ ಪ್ರಾರ್ಥನೆಯನ್ನು ಉಂಟಾಗಿರೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಟ್ಟದ್ದನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ.
ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಕ್ಷಕರಿಗೆ ಶಾಂತಿಯನ್ನು ಬಿಟ್ಟು ನೋಡುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದಿರಿ. ನಮ್ಮ ಪಾಪಗಳನ್ನು ರಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಹೆಚ್ಚಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯ ಐಕ್ಯತೆಯನ್ನು ದಯೆಯಿಂದ ಪರಿಪಾಲಿಸಿರಿ. ಈಗ ಅಂತರನ್ನು ಜೀವಿಸಿ ಆಡಲ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನೆಗೆ ಆಹ್ವಾನಿತರು,